ಫನ್ನಿ ವಿಡಿಯೋ ಅನ್ಸುತ್ತೆ. ನನಗಿದು ತುಂಬಾ ಸೀರಿಯಸ್ ಮಾಡಿ ಗಾಡಿ ಓಡಿಸ್ಬೇಕಾದ್ರೆ RCB ಕಡಲ್ ನೀರೇ ಬಂದ್ಬಿಟ್ಟಿರುತ್ತೆ ನನಗೆ. ಬ್ಯಾಕ್ ಐಶುಮದು ಯೂಟ್ಯೂಬ್ ಚಾನಲ್. ಇವತ್ತೊಂದು ಫನ್ನಿ ವಿಡಿಯೋ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಫನ್ನಿ ಅನ್ಸ್ಬೋದು. ನನಗಿದು ತುಂಬಾ ಸೀರಿಯಸ್ ಮ್ಯಾಟ್ರು. ಏನು ಗೊತ್ತಾ, ಪಾನಿಪುರಿ ತಿನ್ಬೇಕು ಅಂತ ಅನ್ನಿಸ್ತೈತಾ. ನಮಗೆಲ್ಲ ಗೊತ್ತಾಗೋಯ್ತು. ಇದು ನೆನ್ನೆನೇ ಅನ್ನಿಸ್ತು ಅನ್ಸುತ್ತೆ, ಬೇಜಾನ್ ಅನ್ಸುತ್ತೆ ನನ್ನ ಜೀವನದಲ್ಲಿ. ಬಟ್ ಮಸಾಲೆ ಪುರಿ ತಿನ್ಬೇಕು ಅಂತ ನೆನ್ನೆ ಅನ್ನಿಸ್ತು. ನಾನಂತೂ ಹೊರಗೆ ತಿಂತಾನೆ ಇರ್ತೀನಿ, ಅದು ಮಳೆಯಲ್ಲೇ ತಿನ್ನಬೇಕು, ನೈಟೇ ಹೋಗ್ಬೇಕು, ನಮ್ಮ ಯಜಮಾನ್ರ ಕೈಲಿ ಬೈಸ್ಕೊಂಡೇ ಹೋಗ್ಬೇಕು ಅನ್ನೋದಿತ್ತೇನೋ ಗೊತ್ತಿಲ್ಲ. ಬಟ್ ಇವತ್ತು ಟೈಮ್ 9:15 ಹೋಗ್ತಾ ಇದ್ದೀವಿ. ಸೊ ಒಂಥರ ಸಖತ್ತಾಗಿರುತ್ತಲ್ವ. ನೀವು ಯಾರ್ಯಾರಲ್ಲ ಈ ಥರ ಪಾನಿಪುರಿ ತಿಂದಿದ್ದೀರಾ? ಪಾನಿಪುರಿ ಲವರ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಂಟಿನ್ಯೂ ದ ವ್ಲಾಗ್. ಇವನ್ನ ಕೆಳಗಡೆ ಆಂಟಿ ಮನೇಲಿ ಬಿಟ್ಟು ಹೋಗ್ಬೇಕು ಅಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಅಮ್ಮ. ನೀ ಬರಲ್ಲ, ನೀವು ಬೇಡ, ನನಗೆ ಬರ್ತೀರಾ? ಬೇಡ, ಮಳೆ ಹೋಗೋಣ. ಎಲ್ಲಾರು ಹೋಗ್ತೀರಂದ್ರೆ ಶೂ ತಗೊಬಂದು ಕೊಡ್ತಾನೆ ಹೋಗೋಣ ಅಂತ. ಅಷ್ಟು ಬುದ್ಧಿವಂತ ಆಗ್ಬಿಟ್ಟವನು ಪಾಪ. ಅಲ್ಲ, ಟೈಮ್ ಎಷ್ಟಮ್ಮ? ಟೈಮ್ ನನಗೆ ಪಾನಿಪುರಿ ತಿನ್ಬೇಕು ಅನ್ನಿಸ್ತಾಯ್ತಾ. ಸೊ ಪಾನಿಪುರಿ ತಿನ್ನೋಕೈತಾ ಇದ್ದೀನಿ. ಇಷ್ಟೊತ್ತಿಂದ ರಾತ್ರಿಲಿ ಉಗಿಸ್ಕೊಂಡು ಇವನ ಹತ್ರ ಪಾನಿಪುರಿ ತಿನ್ನೋಕೈತಾ ಇದ್ದೀನಿ. ಏನು ಸೊ ಮಳೆ ಬರ್ತೈತಿ, ಛತ್ರಿ ತಗೊಂಡೋಗ್ತಾ ಇದೀವಿ. ಈ ಪಾನಿಪುರಿ ಸಿಗೋ ಡೌಟು ಸ್ಟಿಲ್ ನೋಡೋಣ. ಏನೋ ಗೊತ್ತಿಲ್ಲ, ಈ ಥರ ಚಳಿಲಿ ಬಿಸಿ ಪಾನಿಪುರಿ ತಿಂತಾ ಇದ್ರೆ ಮಜಾನೇ ಬೇರೆ. ಅದಕ್ಕೆ ಅಷ್ಟೊಂದು. ಅಲ್ಲಿಂದ ನಾವು ತೊಗೊಂಡು ಹೊರಟಿದ್ದು ನನ್ನ ಮಗಂಗೆ ಸ್ವಲ್ಪ ತಿಂಡಿ ತೊಗೊಂಡೆ. ಅವನಿಗೆ ತಿಂಡಿ ಇಲ್ಲ ಅಂದರೆ ತುಂಬ ಕೋಪ ಮಾಡ್ಕೋತಾನೆ ಅಂತ. ಸೊ ಫೈನಲ್ ಆಗಿ ಮನೆಗೆ ಹೊರಟ್ವಿ. ನಮ್ಮ ಯಜಮಾನ್ರಿಗೆ ನನಗೆ ಪಾನಿಪುರಿ ಗಾಡಿ ಓಡಿಸ್ಬೇಕಾದ್ರು RCB. ಫೈನಲಿ ಮನೆಗೆ ಬಂದ್ವಿ. ಸೊ ಏನೋ ಗೊತ್ತಿಲ್ಲ, ಒಂದು ಟೈಮ್ ತಿನ್ನಬೇಕು ಅನ್ನಿಸ್ತಾ ಪಟಾವರ್ ಅಂತ ಹೋಗಿ ತಿನ್ಬಿಡ್ಬೇಕು. ಒಂದೊಂದು ಕ್ಷಣ ನನಗೆ ಮಸಾಲೆ ಪುರಿ ಎಷ್ಟು ಇಷ್ಟ ಆಗ್ಬಿಡುತ್ತೆ ಅಂದರೆ, ಕಡಲ್ ನೀರೇ ಬಂದ್ಬಿಟ್ಟಿರುತ್ತೆ ನನಗೆ. ಪಾನಿಪುರಿ ಗಮನಿಸ್ಕೊಂಡು ಈ ಮಳೆಗಾಲದಲ್ಲಿ ಪಾನಿಪುರಿ ತಿನ್ನೋದು ಸಖತ್ ಇಷ್ಟ ಆಯಿತಾ. ಸೊ ಫೈನಲ್ ಆಗಿ ಪಾನಿಪುರಿ ಆಸೆನ ಈಡೇರಿಸ್ಕೊಂಡ್ಬಿಟ್ಟೆ. ಒಳ್ಳೆ ಬಸ್ರಿ ಬಾವಿಸ್ಕೊಂಡಂಗೆ ಬಾಸ್ಕೊತಿರ್ತೀನಿ. ಗೊತ್ತಿಲ್ಲ, 2 ದಿನದಿಂದ ಪಾನಿಪುರಿ ತಿನ್ಬೇಕು, ಅದು ಮಳೆಯಲ್ಲೇ ತಿನ್ಬೇಕು ಅಂತ ಹಠ ಮಾಡಿ ನಮ್ಮ ಯಜಮಾನ್ರ ಕೈಲಿ ಬೈಸ್ಕೊಂಡು ಫೈನಲಿ ತಿನ್ಬಿಟ್ಟು ನೋಡಿದ್ರೆ ಎಂತ ಚೈಲ್ಡು ಅನ್ಕೋತಾರೆ. ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಸಖತ್ ಇಷ್ಟ. ಒಂಥರ ಅದ್ರಲ್ಲಿ ಮೇಲೆ ಒಂಥರ ಇಮೋಷನ್. ಅದ್ರ ಬೇರೆ ಕಡೆ ಎಲ್ಲ ತಿಂದರೆ ಸ್ಯಾಟಿಸ್ಫೈ ಆಗಲ್ಲ. ಒಂದು ನಾನು ಮಂಡ್ಯದಲ್ಲಿ ತಿಂತಿದ್ದೆ, ಇನ್ನೊಂದು ಇಲ್ಲೇ ರಾಮಭವನ್ ಇದೆ ಕುರುಬ್ರಳ್ಳಿ ಹತ್ರ, ಅಲ್ಲಿ ಸಖತ್ತಾಗಿ ಮಾಡ್ತಾರೆ. ನನ್ನ ಫಸ್ಟ್ ಫೇವ್ರೇಟ್ ಅಂದರೆ ನಮ್ಮ ಮಂಡ್ಯದಲ್ಲಿ. ನಮ್ಮಪ್ಪ ಯಾವಾಗಲೂ ಚಿಕ್ಕದ್ರಿಂದ ದೇವ್ರಿಗೆ ಹೂವು ಮುಡಿಸ್ತಾರೆ, ಮಿಸ್ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ. ಯಾವಾಗಲೂ ನಮ್ಮಪ್ಪ ಮನೆಗೆ ಬರ್ಬೇಕಾದ್ರೆ ಪಾನಿಪುರಿ ಮಾತ್ರ ತರಿಸ್ತಿದ್ರು. ಸಖತ್ತು ಇಷ್ಟಪಟ್ಟು ತಿಂತಾಯಿದ್ದೆ. ಸೊ ಇವತ್ತು ಪಾನಿಪುರಿ ತಿನ್ನಬೇಕು ಅಂದ್ಕೊಂಡು ನಮ್ಮ ಯಜಮಾನ್ರ ಕೈಲಿ ಬೈಸ್ಕೊಂಡು ತಿನ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ವ್ಲಾಗ್ ನೋಡಿದ್ರಿ, ಇಷ್ಟು ಫನ್ನಿ ವೀಡಿಯೋಸ್ನೂ ಹಾಕ್ತೀನಿ ಅಂತಲ್ಲ, ನಂಗೆ ಇಷ್ಟು ಪುಟ್ಟ ವಿಚಾರ, ಖುಷಿ ವಿಚಾರ ಹಂಚ್ಕೊಳಕ್ಕೆ ಸಖತ್ ಇಷ್ಟ. ಹಾಗೇನೇ ನನಗೋತ್ರ ಸಖತ್ ಖುಷಿ ಇದೆ ಅನಿಸುತ್ತೆ. ಹಾಗೆಯೇ ಇಲ್ಲಿವರೆಗೂ ವ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏನಮ್ಮ ಟೊಮೊಟೊನಾ? ಹಾಯ್ ಮಾಡು, ಹಾಯ್. ಸೊ ಹಾಗೆ ಇಲ್ಲಿವರೆಗೂ ವ್ಲಾಗ್ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.